ಮಕ್ಕಳಿಗೆ ಡಿಸಿಪ್ಲಿನ್ನ ಕಲಿಸಿ ಒಳ್ಳೆ ರೀತಿಯಲ್ಲಿ ಬೆಳೆಸೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಒಂದ್ಸಲ ಒಬ್ಬ ಜಡ್ಜ್ ಒಬ್ಬ ಕಳ್ಳನಿಗೆ ತನ್ನ ಕಳ್ತನಕ್ಕೆ ಸೆಂಟೆನ್ಸ್ ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಕಳ್ಳನಿಗೆ ನೀನೇನಾದ್ರೂ ಕೊನೆದಾಗಿ ಹೇಳ್ಬೇಕೇನಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಆ ಕಳ್ಳ, ಎಸ್ ಯುವರ್ ಆನರ್, ನನ್ನ ಜೊತೆ ನನ್ನ ಅಪ್ಪ ಅಮ್ಮನೂ ಜೈಲಿಗೆ ಕಳಿಸಿ ಅಂತ ಕೇಳ್ತಾನೆ. ಅದಕ್ಕೆ ಜಡ್ಜ್, ಯಾಕಪ್ಪ, ಯಾಕೆ ಈಗ ಕೇಳ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಆ ಕಳ್ಳ ಹೇಳ್ತಾನೆ, ನೋಡಿ, ನಾನು ಸಣ್ಣವನಿದ್ದಾಗ ನಾನು ಸ್ಕೂಲಲ್ಲಿ ಒಂದು ಪೆನ್ಸಿಲ್ನ ಕದ್ದೆ. ಅದು ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿತ್ತು, ಬಟ್ ಅವರು ಅದ್ರ ಬಗ್ಗೆ ಏನೂ ಮಾತಾಡ್ಲಿಲ್ಲ. ಇನ್ನೊಂದ್ಸಲ ನಾನೊಂದು ಪೆನ್ನ ಕದ್ದೆ. ಆ ವಿಷಯ ಗೊತ್ತಿದ್ದು ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಇದ್ರು. ಹೀಗೆ ಸ್ಕೂಲಲ್ಲಿ, ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾನು ಸಣ್ಣ ಸಣ್ಣ ವಸ್ತುಗಳನ್ನ ಕದಿಯೋದಿಕ್ಕೆ ಶುರು ಮಾಡಿದೆ. ಅಂಟಿಲ್ ಇಟ್ ಬಿಕೇಮ್ ಅನ್ ಆಬ್ಸೆಷನ್. ಸೊ ನನ್ನ ಜೊತೆ ಈ ಟೈಮಲ್ಲಿ ಜೈಲಿಗೆ ಹೋಗೋಕ್ಕೆ ಇನ್ಯಾರಾದರೂ ಯೋಗ್ಯರಿದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ಪೇರೆಂಟ್ಸು. ಸೊ ನನ್ನ ಜೊತೆ ದಯವಿಟ್ಟು ಅವ್ರನ್ನೂ ಜೈಲಿಗೆ ಕಳಿಸಿ ಅಂತ ಕೇಳ್ತಾನೆ. ಆ್ಯಕ್ಚುಲಿ ಹೀ ಈಸ್ ರೈಟ್ ಅಲ್ವಾ? ಆಲ್ದೋ ಅವ್ನು ಮಾಡಿರೋಂಥ ತಪ್ಪಿಗೆ ಅವ್ರ ಪೇರೆಂಟ್ಸ್ಗಳಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು, ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ ನೋಡಿ. ಒಂದು ಟೈಮಲ್ಲಿ ಅವ್ರ ತಂದೆ ತಾಯಿಗಳು ಮಾಡಿರೋಂಥ ಮಿಸ್ಟೇಕಿಗೆ ಇವತ್ತು ಅವ್ರ ಮಗ ಬೆಲೆ ಕಟ್ತಾ ಇದ್ದಾನೆ. ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವ್ರ ಜೊತೆಗೆ ಆ್ಯಸ್ ಎ ಪೇರೆಂಟ್ ನಾವು ಕೂಡ ಬೆಳಿಬೇಕಾಗತ್ತೆ. ಅವ್ರಿಗೆ ಚಾಯ್ಸಸ್ಗಳನ್ನ ಕೊಡಬೇಕಾಗತ್ತೆ. ಬರೀ ಚಾಯ್ಸಸ್ಗಳನ್ನ ಕೊಟ್ಟರೆ ಮಾತ್ರ ಸಾಲೋದಿಲ್ಲ, ಅದಕ್ಕೆ ಪ್ರಾಪರ್ ಆಗಿರೋಂಥ ಡೈರೆಕ್ಷನ್ಸ್ಗಳನ್ನ ಕೂಡ ಕೊಡಬೇಕಾಗತ್ತೆ. ಅವರಿಗೆ ಸೆಲ್ಫ್ ಡಿಸಿಪ್ಲಿನ್ನ ಕಲಿಸ್ಕೊಡ್ಬೇಕಾಗತ್ತೆ. ವಿತ್ ಸೆಲ್ಫ್ ಡಿಸಿಪ್ಲಿನ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಅವ್ರನ್ನ ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಈ ಥರ ಬೆಳೆಸಿದಾಗ ಮಾತ್ರ ಅವ್ರು ಬೆಳೆದು ನಿಂತ ಮೇಲೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಳ್ಳೋಷ್ಟು ಎಬಿಲಿಟಿನ ಹೊಂದ್ತಾರೆ. ಕೆಲವೊಂದ್ಸಲಿ ಡಿಸಿಪ್ಲಿನ್ನ ಕಲಿಸೋದು ತುಂಬ ಕಷ್ಟ ಅನ್ಸುತ್ತೆ. ಆದರೆ ಕೆಲವೊಂದು ಪೇರೆಂಟ್ಸ್ಗಳಿಗೆ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ನಾನು ಕೇರ್ ಮಾಡೋದಿಲ್ಲ, ಆಸ್ ಲಾಂಗ್ ಆಸ್ ಮೈ ಕಿಡ್ ಈಸ್ ಹ್ಯಾಪಿ, ಅವ್ನು ಏನು ಬೇಕಾದರೂ ಮಾಡಲಿ ಅಂತ. ಮಕ್ಕಳಿಗೆ ಡಿಸಿಪ್ಲಿನ್ನ ಹೇಳ್ಕೊಡೋದು ಕಷ್ಟ ಅಂತ ಹೇಳ್ಬಿಟ್ಟು ನಾವು ನಿಲ್ಲಿಸಬಾರ್ದು. ಈಗ ಎಕ್ಸಾಂಪಲ್ಗೆ, ನಿಮ್ಮ ಮಗುಗೆ 105 ಡಿಗ್ರಿ ಜ್ವರ ಇದೆ ಅಂತ ಅನ್ಕೊಳ್ಳಿ. ಆದರೆ ನಿಮ್ಮ ಮಗುಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋಕ್ಕೆ ಇಷ್ಟ ಇರೋದಿಲ್ಲ. ಹಾಗಂತೇಳಿ ನೀವು ಸುಮ್ಮನೆ ಬಿಟ್ಬಿಡ್ತೀರಾ? ನಿಮ್ಮ ಮಗುನ ಫೋರ್ಸ್ ಮಾಡಾದ್ರೂ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸೋದಿಲ್ವಾ? ಇದು ಸೇಮ್ ವೇ. ಡಿಸಿಪ್ಲಿನ್ ಅನ್ನೋದು ಕಷ್ಟ ಅಂತಾನೆ ಅನ್ಸುತ್ತೆ, ಬಟ್ ಕಲಿಸ್ಲೇಬೇಕು. ಡೂ ವಾಟ್ ಯು ಲೈಕ್ ಅಂತ ಹೇಳ್ಕೊಡೋದ್ರ ಜೊತೆಗೆ ಲೈಕ್ ವಾಟ್ ಯು ಡೂ ಅಂತಲೂ ಹೇಳ್ಕೊಡ್ಬೇಕು. ನೀನು ಯಾವ ಕೆಲಸದಲ್ಲಿ ಒಳ್ಳೆ ಫೀಲ್ ಬರುತ್ತೆ ಅದೇ ಕೆಲಸನೇ ಮಾಡು ಅಂತ ಹೇಳ್ಕೊಡೋದ್ರ ಬದಲು ಒಳ್ಳೆ ಕೆಲಸಗಳನ್ನೇ ಮಾಡು, ಅದರಿಂದ ಒಳ್ಳೆ ಫೀಲ್ ಬರುತ್ತೆ ಅನ್ನೋದನ್ನ ಹೇಳ್ಕೊಡ್ಬೇಕು.